ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಮಾರಂಭ. ನಮಸ್ತೆ. ಇವತ್ತು JDSನ ಬೆಳ್ಳಿ ಸಂಭ್ರಮ 25 ವರ್ಷ JDSನ ಕಟ್ಟಿ ದೇವೇಗೌಡರು 25ನೇ ವರ್ಷದ ಈ ಸಂಭ್ರಮದಲ್ಲಿ ಅವ್ರು ಮಾಡಿರೋದು ಬರೀ ಬೆಂಗಳೂರು ನಗರಕ್ಕೆ ಒಂದು ಮೂರೇ ಹೇಳ್ತೀನಿ, ಬೇರೆ ಯಾವುದೂ ಬೇಡ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆಗೂ ನೀರು ಸಿಗ್ತಾ ಇದೆ. ನೀರಿದೆ ಅಂದರೆ ಮೂರನೇ ಅಂತ ಅವ್ರು ಏನು ಮಾಡಿದ್ದಾರೆ, ಮೂರನೇ ಅಂತ ಕಾವೇರಿ ಮೂರನೇ ಅಂತ ತಂದಿದ್ದಾರೆ ಬೆಂಗಳೂರಿಗೆ. ಅವತ್ತೇ ಸಾವಿರಾರು ಕೋಟಿ ತಂದು ಅದರಿಂದ ಇವತ್ತು ಬೆಂಗಳೂರು ಜನ ನೆಮ್ಮದಿಯಾಗಿರೋದು. ಇದನ್ನು ದಯಮಾಡಿ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತು ಎರಡನೇದು ಏನು ಗೊತ್ತಾ, ನಿಮಗೆ ನೈಸ್ ರೋಡ್ ಗೊತ್ತಿದೆ, ನೈಸ್ ರೋಡು. ಇವತ್ತು ನೈಸ್ ರೋಡ್ನ ರೈತರಿಂದ ಬರೇ ಇವರಿಗೆ ಕೊಟ್ಟು, ಬರೀ ರೈತರಿಗೆ 2.5 ಲಕ್ಷ ರೂಪಾಯಿ ಒಂದು ಎಕರೆ ಕೊಟ್ಟು ನೈಸ್ ರೋಡ್ ಅವ್ರಿಗೆ ಬರೀ ₹1 ಖಾಲಿ ₹1 ಮಾಡಿ ಮಾರಿದ್ರು ಅವ್ರಿಗೆ. ಯಾಕೆಂದರೆ ಅವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ದೊಡ್ಡದಾದರೆ ವೆಹಿಕಲ್ ಬೆಂಗಳೂರು ಒಳಗಡೆ ಯಾವುದೇ ವೆಹಿಕಲ್ ಬರಲ್ಲ, ಜನ ಆರೋಗ್ಯವಾಗಿರ್ತಾರೆ, ಅವ್ರಿಗೆ ಯಾವುದೇ ಕಾಯಿಲೆ ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬರೀ ₹1 ಒಂದು ಎಕರೆ. ಅದೇ ರೈತರಿಗೆ ಸರ್ಕಾರದಿಂದ 2.5 ಲಕ್ಷ ರೂಪಾಯಿ ಕೊಟ್ಟರು ದೇವೇಗೌಡರು. ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಮನೆಯಲ್ಲೂ ನಿಮ್ಮ ಮಕ್ಕಳಿಗೂ ತಿಳಿಸಿ, ಮೊಮ್ಮಕ್ಕಳಿಗೂ ತಿಳಿಸಿ, ದೊಡ್ಡವರು ತಿಳ್ಕೊಳ್ಳಿ. ಮೂರನೇದು, ಇವತ್ತು ನೀವೆಲ್ಲ ಖಾತಾ ಇವತ್ತುವರೆಗೂ ಆಗ್ತಾ ಇಲ್ಲ. ಆದರೆ ಅವರು 1994ನೇ ಇಸ್ವಿ ಮುಖ್ಯಮಂತ್ರಿಗಳಾದಾಗ ಏಕಾದ ಬಿಟ್ಟರು. ಅದು 2007ನೇ ಇಸ್ವಿ ಕುಮಾರಸ್ವಾಮಿ ಇರೋವರೆಗೂ ಆ ಏಕಾದ ಅನ್ನೋದು ನಡೀತು ಶಾಶ್ವತವಾಗಿ. ಅಂತಹ ಕಾರ್ಯಕ್ರಮವನ್ನು ಇವತ್ತವರು 2007 ಆದಮೇಲೆ ನೀವೆಲ್ಲಿ ಏಕಾತ ನೋಡಿದ್ದೀರಾ? ಏನೂ ಇಲ್ಲ. ಬರೀ ಆ 7,500 ರೂಪಾಯಿ 6,500 ರೂಪಾಯಿ ಕೊಟ್ಟರೆ ಏಕಾತ ಬೆಂಗಳೂರು ಜನಕ್ಕೆ 40-60ಕ್ಕೆ ಏಕಾತ ಸಿಗ್ತಾಯಿತ್ತು. ಇಂಥ ವಿಷಯನ ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರಲ್ಲ ಅವರಿಗೆ ಹೇಳಿ, ದೇವೇಗೌಡರ ಸಾಧನೆ ಇದು, ದೇವೇಗೌಡರು ಮಾಡಿರೋಂಥ ಕಾರ್ಯಕ್ರಮ ಇದು. ಅವರು ಹಣ ಮಾಡಲಿಲ್ಲ, ಹಣನ ಸಂಪಾದನೆ ಮಾಡಲಿಲ್ಲ. ಅದೇ ಥರ ಅವ್ರ ಮಗ ಕುಮಾರಸ್ವಾಮಿನೂ ಅಷ್ಟೇ 2006-2007ರಲ್ಲಿ ಅವರು ಪ್ರತಿಯೊಂದು ಮಾಡಿರುವಂತಹ ಜನ ವಾಸ್ತವ್ಯ, ಗ್ರಾಮ ವಾಸ್ತವ್ಯ ನೀವು ಯಾರೂ ಮರೆಯೋಕ್ಕಾಗಲ್ಲ. ಹಳ್ಳಿಗೆ ಹೋಗಿ ಜನಗಳನ್ನ ಕಷ್ಟಗಳನ್ನ ಕೇಳಿ ಸೇವೆ ಮಾಡಿದಂತಹ ಮುಖ್ಯಮಂತ್ರಿ ಇಡೀ ಭಾರತ ದೇಶದಲ್ಲಿ ಯಾವ ವ್ಯಕ್ತಿಯೂ ಇಲ್ಲ. ಹಾಗೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಜನಗಳ ಸೇವೆ ಮಾಡೋದಕ್ಕೆ ನಿಂತಿದ್ದಾರೆ. JDS ಪಕ್ಷಕ್ಕೆ ನೀವೆಲ್ಲರೂ ಬೆಂಗಳೂರು ಬೆಂಗಳೂರು ಏನು GBA ಅಂತ ಏನು ಕರೀತಾ ಇದ್ದಾರೆ, BBMP ಇದು, ಅದಕ್ಕೆ ಹೆಚ್ಚಿನ ಮತವನ್ನು ನೀವು JDSಗೆ ಹಾಕಿದ್ರೆ ಬೆಂಗಳೂರು ಜನಕ್ಕೆ ನೀರಾವರಿ, ಟ್ರಾಫಿಕ್ ಸಮಸ್ಯೆ, ಕಸದ ಸಮಸ್ಯೆ, ನಿಮಗೆ ಬೇಕಾಗಿರೋದು ವಿದ್ಯುತ್ ಸಮಸ್ಯೆ, ಈ ಸಮಸ್ಯೆಗಳನ್ನ ಮೊದಲು ನಿವಾರಣೆ ಮಾಡ್ತಾರೆ. ಮತ್ತು ಅತ್ಯುತ್ತಮ ಶಾಲೆಗಳನ್ನ ಸರ್ಕಾರದಿಂದ ಕಳಿಸಿ ಬಡ ಮಕ್ಕಳಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಮೊದಲು ಕೈಗೊಳ್ಳದೆ ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳಿಗೆ, ಆಟೋ ಡ್ರೈವರ್ ಮಕ್ಕಳಿಗೆ ದೊಡ್ಡ ಶಾಲೆಗಳನ್ನ ಕಳಿಸಿ ಅಲ್ಲಿ ಇಂಗ್ಲೀಷ್ ಶಾಲೆಗಳನ್ನ ವಿದ್ಯಾಭ್ಯಾಸಕ್ಕೆ ಮೀಸಲಿಡ್ತಾರೆ, ಸಾವಿರಾರು ಕೋಟಿ ಮೀಸಲಿಡ್ತಾರೆ. ದಯಮಾಡಿ ಇದನ್ನು ನೀವೆಲ್ಲರೂ ಮನಸ್ಸಿಗೆ ಹಾಕ್ಕೊಂಡು ನಮಗೆ BBMPಯಲ್ಲಿ ಹೆಚ್ಚಿನ ಮತವನ್ನು ಹಾಕಿ ನಮಗೆ ಇಲ್ಲಿ BBMP ಅಧಿಕಾರ ಬರುವಂತೆ ಮಾಡಿ. ನಮಸ್ಕಾರ. ನಾನು HD ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ. ನಮಸ್ಕಾರ. ಕರ್ನಾಟಕದ ಎಲ್ಲ ಜನಕ್ಕೆ ನಮಸ್ಕಾರ. ವೆಂಕಟೇಶ್ ಕಿಲಾರ ಮಾಡುವ ನಮಸ್ಕಾರ.